ಹಾಯ್ ಎವ್ರಿವನ್, ಇದು ಯಾವುದೇ ಥರ ಕ್ರೋಶಾ ಡಿಸೈನ್ ವಿಡಿಯೋ ಅಲ್ಲ. ನನ್ನ ಫಾಲೋವರ್ ಒಬ್ಬರು ದಾರ ಹೇಗೆ ಇಟ್ಕೋಬೇಕು, ಆರೆಳೆ ದಾರನ ಗ್ರಿಪ್ಗೆ ಕ್ರೋಶಾ ಹಾಕಬೇಕಾದ್ರೆ ಅಂತ ಹೇಳಿ ಕೇಳಿದ್ರು. ಅದಕ್ಕೋಸ್ಕರ ಈ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ನಾನಿಲ್ಲಿ ಕ್ರೋಶಾ ನೀಡಲ್ ತೊಗೊಂಡಿದ್ದೀನಿ. ಟುಲಿಪ್ ಜಪಾನ್ ಕಂಪ್ನಿಯವ್ರದ್ದು 70.95 mm ನೀಡಲ್ನ ನಾನಿಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ಹಾಗೆ ನಾನಿಲ್ಲಿ 6 ಎಳೆ ದಾರ ಮಾಡಿ ಇಟ್ಕೊಂಡಿದ್ದೀನಿ. 6 ಎಳೆ ದಾರ ಮಾಡೋದು ಹೇಗೆ ಗೊತ್ತಾಗಬೇಕು ಅಂತ ಆದರೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ನಾನು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ, ಅಲ್ಲಿ ಹೋಗಿ ನೋಡ್ಬೋದು ಯಾವ ಥರ ವಿಡಿಯೋ ಮಾಡೋದು ಅಂತ ಹೇಳಿ. ಹಾಗೆ ನಾನಿಲ್ಲಿ 6 ಎಳೆ ದಾರಕ್ಕೆ 3-4 ನಾಟ್ ಮಾಡಿ ಇಟ್ಕೊಂಡಿದ್ದೀನಿ. ನಾನಿಲ್ಲಿ ಮೊದಲು ದಾರನ ಹೇಗೆ ಗ್ರಿಪ್ಪಲ್ಲಿ ಇಟ್ಕೋಬೇಕು ಅಂತ ಹೇಳಿ ನಾನಿಲ್ಲಿ ತೋರಿಸ್ಕೊಡ್ತೀನಿ ನೋಡಿ. ನಾವೇನು 6 ಎಳೆ ದಾರ ಮಾಡ್ಕೊಂಡಿದ್ವಿ ಅಲ್ಲ, ಇದು ಸೀರೆ ಫ್ರಂಟ್ ಸೈಡ್ ಅಂತ ಅಂದ್ಕೊಳ್ಳಿ. ಸೀರೆ ಫ್ರಂಟ್ ಸೈಡ್ ಅಂತ ಆದರೆ ಫ್ರಂಟ್ ಸೈಡು ಲಾಸ್ಟ್ ಕಾರ್ನರಲ್ಲಿ ನಾವು ಹಿಂದ್ಗಡೆ ದಾರನ ಇಟ್ಕೊಬೇಕು. ಫಸ್ಟ್ ಟೈಮು ಹಿಂದ್ಗಡೆ ದಾರನ ನೋಡಿ ಫಸ್ಟ್ ಆ್ಯಂಡ್ ತಮ್ ಫಿಂಗರಲ್ಲಿ ಈ ಥರ ಇಟ್ಕೋಬೇಕು. ನಾವು ನಾಟ್ ಮಾಡಿ ಇಟ್ಕೊಂಡಿರ್ತೀವಿ ಅಲ್ಲ, ಅದನ್ನು ಗ್ರಿಪ್ಪಾಗಿ ಇಟ್ಕೊಳ್ಳಿ. ತುಂಬ ಗಟ್ಟಿ ಆ ಥರ ಇಟ್ಕೊಳ್ಳೇಬೇಕು ಅಂತಲ್ಲ, ನಾರ್ಮಲ್ ಅದು ಕರೆಕ್ಟಾಗಿ ಕೂತಿರ್ಬೇಕು. ಆ ಥರ ಇಟ್ಕೊಂಡಿದ್ದಾದಮೇಲೆ ನೆಕ್ಸ್ಟ್ ನೋಡಿ ಲೆಫ್ಟ್ ಆ್ಯಂಡ್ ಫಸ್ಟ್ ಫಿಂಗರಲ್ಲಿ ದಾರನ ಈ ಥರ ಎಳ್ಕೊಳ್ಳಿ. ತಮ್ ಫಿಂಗರ್ ಆ್ಯಂಡ್ ಫಸ್ಟ್ ಫಿಂಗರ್ ಎಲ್ಪಿಂದ ದಾರನ ನೋಡಿ ಹಿಂದ್ಗಡೆಯಿಂದ ಈ ಥರ ರೌಂಡ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ನಿಮಗೆ ಇದ್ರ ಫುಲ್ ವೀಡಿಯೋ ಬೇಕು ಅಂದರೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇನ್ಸ್ಟಾ ಪೇಜ್ನ ಫಾಲೋ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.